ಕಡೆ ಯುದ್ಧದಿಂದಾಗಿ ಸಮಸ್ಯೆಗಳ ಸರಮಾಲೆನೇ ತಲೆದೂರಿದೆ. ಅದರಲ್ಲೂ ಆಟೋ ಚಾಲಕರ ಗೋಳಾಟ ಅಂತೂ ನಿಜಕ್ಕೂ ಕೂಡ ಹೇಳೋದಕ್ಕಾಗಲ್ಲ. ಬೆಂಗಳೂರಲ್ಲಿ ಆಟೋ ಚಾಲಕರ ಗೋಳಾಟ ಮುಂದುವರೆದಿದೆ. ದಿನ ಬೆಳಗಾದ್ರೆ ಪಾಪ ಬಂಗಳಿಗೆ ಅಲೆದಾಡೋದೇ ಆಗೋಗ್ಬಿಟ್ಟಿದೆ ಇವ್ರ ಜೀವನ. ಬಾಡಿಗೆ ಕಟ್ಟೋಕ್ಕಾಗದೆ ಜಪ್ತಿ ಆಗ್ತಿದೆ ಆಟೋಗಳು. ಹಣ ತರ್ತಿಲ್ಲ ಅಂತ ಮನೆಯಲ್ಲಿ ಬೈತಾ ಇದ್ದಾರೆ. ಒಬ್ಬೊಬ್ಬರ ಪರಿಸ್ಥಿತಿ ಹೆಂಗಿದೆ, ಅವ್ರ ಕಮಿಟ್ಮೆಂಟ್ಗಳು, ಮನೆ ನಡೆಸಬೇಕು, ರೇಷನ್ ತರಬೇಕು, ಬಾಡಿಗೆ ಕಟ್ಟಬೇಕು, ಮಕ್ಕಳು ಸ್ಕೂಲ್ ಫೀಸು, ಇಡೀ ಅವ್ರ ಜೀವನ ಏನು ನಡೆಸ್ತಾ ಇದ್ರಲ್ಲ ಅದೆಲ್ಲ ಕೂಡ ಇದ್ರ ಮೇಲೇನೆ ಡಿಪೆಂಡ್ ಆಗಿತ್ತು. ರಾಜಾಜಿನಗರದಲ್ಲಿ ಮಹಿಳಾ ಡ್ರೈವರ್ಗಳು ಪಾಪ ಕಣ್ಣೀರು ಹಾಕಿದ್ದಾರೆ. ಎಲೆಕ್ಷನ್ ಅಲ್ಲಿ ಬಿಸಿ ಇರೋ ಜನಪ್ರತಿನಿಧಿಗಳೇ ಸ್ವಲ್ಪ ಇಲ್ಲಿ ನೋಡಿ, ಇವ್ರ ಸಮಸ್ಯೆ ನಿಮಗೆ ಕಾಣಿಸ್ತಾ ಇಲ್ವಾ? ನಿಮಗೆ ಇವ್ರ ಕಷ್ಟ ಕಾಣಿಸ್ತಾ ಇಲ್ವಾ ಅಥವಾ ಕಿವಿ ಕೇಳಿಸ್ತಾ ಇಲ್ವಾ ಗೊತ್ತಿಲ್ಲ. ಇದು ಕಟುಕ ಸರ್ಕಾರ ಅಂತ ಆಟೋ ಚಾಲಕರು ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ತಿಂಗಳಿಗೆ 10,000 ಪರಿಹಾರ ನೀಡಿ ಅಂತೇಳಿ ಆಗ್ರಹಿಸ್ತಾ ಇದ್ದಾರೆ. ಇದೇ ತರದ ಪರಿಸ್ಥಿತಿ ಮುಂದುವರೆದ್ರೆ ನಾವು ಹೆಂಗ್ ಜೀವನ ಮಾಡೋದು ಹೆಂಗೆ ಅಂತೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಂಕಷ್ಟ ಏನಿದೆ ಅದನ್ನ ಕಂಟಿನ್ಯೂಸ್ ಆಗಿ ಜನರ ಮುಂದೆ ಇಡುವ ಮತ್ತು ಸರ್ಕಾರದ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಗ್ಯಾರಂಟಿ ನ್ಯೂಸ್ ಡೆಫಿನೆಟ್ಲಿ ಬಡವರ ಪರ, ಶೋಷಿತರ ಪರ ಮತ್ತು ಯಾರ್ಯಾರು ಸಂಕಷ್ಟದಲ್ಲಿದ್ದಾರೆ ಅವ್ರ ಪರ ಇದ್ದೇ ಇರುತ್ತೆ, ಯಾವಾಗಲೂ ಕೂಡ ಮುಂದೆ ನಿಂತ್ಕೊಳ್ಳುತ್ತೆ. ಸೊ ರಾಜಾಜಿನಗರದ ಗ್ಯಾಸ್ ಬಂಕಲ್ಲಿ ನಾನಿದ್ದೀನಿ. ಒಂದಿಷ್ಟು ಜನ ಆಟೋ ಡ್ರೈವರ್ಸ್ ಇದ್ದಾರೆ, ಎಸ್ಪೆಷಲಿ ವುಮನ್ ಆಟೋ ಡ್ರೈವರ್ಸ್, ಹೆಣ್ಮಕ್ಳಿದ್ದಾರೆ. ಬೆಳಿಗ್ಗೆ 4 ಗಂಟೆಯಿಂದ ಆಟೋ ಡ್ರೈವರ್ಸ್ ಅಲ್ಲಿ ಬಹಳಷ್ಟು ಜನ ವಯಸ್ಸಾದವರೇ ಇರ್ತಾರೆ. ಯಾಕಂದ್ರೆ ರಿಟೈರ್ಡ್ ಆಗಿರ್ತಾರೆ, ಜೀವನ ನಡೆಯೋದು ಕಷ್ಟ ಆಗಿರ್ತದೆ, ಆಟೋ ಓಡಿಸ್ಕೊಂಡು ಹೆಂಗಾದ್ರೂ ಜೀವನ ಮಾಡೋಣ ಅನ್ನೋಂಥವ್ರು ಇರ್ತಾರೆ. ತಾವು ನೋಡ್ಬೋದು, ಇದು ಇಷ್ಟು ಮಟ್ಟಿಗೆ ಸೀಮಿತ ಆಗಿಲ್ಲ. ಈ ಕ್ಯೂ 2 ಕಿಲೋಮೀಟರ್ ಇದೆ. ಇವತ್ತು ನಡ್ಕೊಂಡು ನಾನೇನಾದ್ರೂ ಒಬ್ಬೊಬ್ರನ್ನ ಮಾತಾಡ್ಸಿದ್ರೆ ಇಡೀ ದಿನ ಮಾತಾಡಿಸ್ಬಹುದು. ಪಾಪ ಅವ್ರ ಮುಖದಲ್ಲಿ ಇಷ್ಟು ನೋವಿದೆ, ಸಂಕಷ್ಟ ಇದೆ. ಬೆಳಗ್ಗೆ 4 ಗಂಟೆಯಿಂದ ನನ್ನ ನಂಬರ್ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದಾರಲ್ಲ ಈ ಆಟೋ ಡ್ರೈವರ್ಸ್. ರಿಯಲಿ ನನಗೆ ಭಾಳ ದುಃಖ ಆಗುತ್ತೆ ಇವರನ್ನ ನೋಡಿದಾಗ. ಯಾಕೆ ಅಂತಂದ್ರೆ ಇಡೀ ಅರ್ಧ ದಿನ ಇವ್ರು ಇಲ್ಲೇ ಕಳೆದ್ರೆ ಇನ್ನು ಯಾವ ರೀತಿ ಇವ್ರು ಸಂಪಾದನೆ ಮಾಡ್ತಾರೆ, ಏನು ತಗೊಂಡು ಹೋಗ್ತಾರೆ? ಈ ನಿಜಕ್ಕೂ ಕೂಡ ಇದು ಒಂದು ರೀತಿಯ ಪರಿಸ್ಥಿತಿ. ಇದನ್ನು ಕೂಡ ನೀವು ರಾಜಕೀಯ ಮಾಡಿಕೊಂಡು ಅದು ಅವ್ರ ಅವಸ್ಥೆ, ಅವ್ರು ಪಡಬೇಕಾಗಿರುವಂಥ ಪಾಡು, ಅವ್ರು ಹೆಂಗಾದ್ರೂ ಹಾಳಾಗೋಗ್ಲಿ ಅಂತ ಯಾರಾದರೂ ಯೋಚನೆ ಮಾಡ್ತಾ ಇದ್ರೆ ದಯವಿಟ್ಟು ಒಂದಿಷ್ಟಾದ್ರೂ ಮಾನವೀಯತೆಯಿಂದ ಯೋಚನೆ ಮಾಡಬೇಕು ಅಂತ ಅನ್ಸುತ್ತೆ. ಸೊ ಒಬ್ಬೊಬ್ಬರ ಕಣ್ಣಲ್ಲಿ ನಿರೀಕ್ಷೆ ಇದೆ. ಅವ್ರ ಮುಂದೆ ಮೈಕ್ ಇಟ್ಟರೆ ಡೆಫಿನೆಟ್ಲಿ ಒಬ್ಬೊಬ್ಬರ ಕತೆ, ಒಬ್ಬೊಬ್ಬರ ಜೀವನ, ಒಬ್ಬೊಬ್ಬರ ಬದುಕು ಇಷ್ಟು ಭಯಂಕರವಾಗಿದೆ, ಭಯಾನಕವಾಗಿದೆ. ನಾನು ಅಲ್ಲಿರುವಂತಹ ಆಟೋಗಳಲ್ಲಿರುವಂತಹ ಆ ಒಂದು ಆಟೋ ಚಾಲಕರನ್ನ ಮಾತಾಡ್ಸೋದಕ್ಕಿಂತ ಮುಂಚೆ ಭಾಳಷ್ಟು ಜನ ಹೆಣ್ಮಕ್ಳಿದ್ದಾರೆ. ಬೆಂಗಳೂರಿನಲ್ಲಿ 1,000ಕ್ಕೂ ಹೆಚ್ಚು ಲೇಡಿ ಆಟೋ ಡ್ರೈವರ್ಸ್ ಇದ್ದಾರೆ. 1,000ಕ್ಕೂ ಹೆಚ್ಚು ಸ್ವಂತ ಸಾಮರ್ಥ್ಯದ ಮೇಲೆ ನಿಂತ್ಕೊಳ್ಬೇಕು, ಜೀವನ ಸಾಗಿಸ್ಬೇಕು ಅನ್ನುವಂಥ ಹೋರಾಟದಲ್ಲಿರುವಂಥ ಮಹಿಳೆಯರು ಇವರು. ಸೊ ಬನ್ನಿ ಅವ್ರನ್ನ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ನಮಸ್ತೆ. ಹೆಂಗಿದೆ ಮೇಡಮ್ ನಿಮ್ಮ ಪರಿಸ್ಥಿತಿ? ಮೇಡಮ್ ಪರಿಸ್ಥಿತಿ ಹೇಗಿದೆ ಅಂದರೆ ಈತಾಗ ಇರೋಕ್ಕೂ ಆಗ್ತಾ ಇಲ್ಲ, ಸಾಯೋಕ್ಕೂ ಆಗ್ತಾ ಇಲ್ಲ, ನಮಗೆ ಜೀವನ ಸಾಗ್ಸೋಕ್ಕಾಗ್ತಾ ಇಲ್ಲ. ಯಾಕಂದರೆ ನೈಟಲ್ಲೇ ಬಂದು ನಾವು ಕೂತ್ಕೊಳ್ಬೇಕಾಗಿದೆ. ಇಲ್ಲಿ ನೈಟಲ್ಲಿ ಬಂದು ಕೂತ್ಕೊಂಡು ಮಕ್ಕಳನ್ನೆಲ್ಲ ನಾವು ಕರ್ಕೊಂಬರ್ತಾ ಇದ್ದೀವಿ. ಚಿಕ್ಕ ಮಕ್ಕಳಿದ್ದಾರೆ ಮನೆಯಲ್ಲಿ, ತುಂಬ ಮಕ್ಕಳನ್ನ ಕರ್ಕೊಂಡ್ಬಂದು ಕೂತ್ಕೊಂಡಿದ್ದೀವಿ. ಕುಂತ್ಕೊಂಡು ಅಲ್ಲಿ ಹೋಗೋಷ್ಟಲ್ಲೇ ಗ್ಯಾಸೇ ಖಾಲಿಯಾಗಿದೆ ಅಂತ ಹೇಳ್ತಾರೆ. ನಾವು ಎಲ್ಲೆಲ್ಲೇ ಒತ್ಕೊಂಡು ಅಂತ ನಮಗೆ ದುಡಿಸ್ಕೊಂಡು ಹೋಗೋಕೆ ಆಗ್ತಾ ಇಲ್ಲ. ಕಷ್ಟ ಇದೆ, ತುಂಬ ಕಷ್ಟ ಇದೆ. ಮಕ್ಕಳು ನೋಡೋದು ಅಥವಾ ಇಲ್ಲಿ ಸಂಸಾರ ನಡೆಸೋಕ್ಕೂ ಆಗ್ತಾ ಇಲ್ಲ. ಈತಾಗೆ ಸಂಸಾರ ನಡೆಸ್ಬೇಕಂದ್ರೆ ಗ್ಯಾಸ್ ಬೇಕು, ನಮಗೆ ಗ್ಯಾಸ್ ಸಿಗ್ತಾ ಇಲ್ಲ. ತುಂಬ ಕಷ್ಟ ಆಗ್ತಾಯಿದೆ. ಮನೆಯಲ್ಲಿ ಒಂದು ಹೊತ್ತು ಊಟಕ್ಕೂ ನಮಗೆ ತೊಂದರೆ ಆಗ್ತಾಯಿದೆ ಮೇಡಮ್. ಯಾಕಂದರೆ ನೈಟೆಲ್ಲ ಬಂದು ನಾವು ಹೆಣ್ಮಕ್ಳು ಕೂಡೋ ಪರಿಸ್ಥಿತಿ ತೊಗೊಂಡ್ಬಿಟ್ರಲ್ಲ ಸರ್ಕಾರಕ್ಕೆ ಏನು ಅರ್ಥ ಆಗ್ತಾ ಇದೆಯೋ ಅರ್ಥ ಆಗ್ತಾ ಇಲ್ವೋ ನಮಗೆ ಗೊತ್ತಾಗ್ತಾ ಇಲ್ಲ. IPLಗೆಲ್ಲ ಇವ್ರಿಗೆ ಟಿಕೆಟ್ ಕೇಳೋಕ್ಕೆ ಮುಂಚೆನೇ ಹೋಗಿ ಕ್ಯೂ ನಿಲ್ಲಿಸ್ತಾರೆ ಇವರು. ಇಲ್ಲೇ ನಾವು ಇಲ್ಲಿ ಸಾಯ್ತಾ ಇದ್ದೀವಿ, ಜನಗಳು ಸಾಯ್ತಾ ಇದ್ದೀವಿ. ನಮ್ಮ ಕಷ್ಟ ಅವ್ರಿಗೆ ಹೇಳೋಕೆ ಹೋದರೆ ಇರಮ್ಮ ಇನ್ನೊಂದು 10 ದಿನ ನಮ್ದು ಎಲೆಕ್ಷನ್ ಇದೆ ಅಂದರೆ ಎಲೆಕ್ಷನ್ ಇವ್ರಿಗೆ ಮುಖ್ಯ ಆಯಿತು, ನಮ್ಮ ಕಷ್ಟ ಇವ್ರಿಗೆ ಮುಖ್ಯ ಆಗ್ತಾ ಇಲ್ಲ. ಹಾಗಾಗಿ ನಮ್ಮ ಕಷ್ಟ ನೋಡಿ ಅಂತ ನಾವು ಅವ್ರಿಗೆ ಕಳಕಳಿಯಿಂದ ಕೇಳ್ಕೊತಾ ಇದ್ದೀವಿ ಮೇಡಮ್. ತುಂಬ ತೊಂದರೆ ಆಗ್ತಾಯಿದೆ ನಮಗೆ. ಏನಾಗ್ತಿದೆ ಅಂದರೆ ರೇಷನ್ಗೂ ತುಂಬ ತೊಂದರೆ ಆಗ್ತಿದೆ. ಮತ್ತು ಬಾಡಿಗೆ ಕಟ್ಟಬೇಕು, ಗಾಡಿ EMI ಕಟ್ಟಬೇಕು, ಹೇಗೆ ನೆಕ್ಸ್ಟು ನಾವು ಜೀವನ ಮಾಡೋದು ಅಂತ ತುಂಬ ಕಷ್ಟ ಆಗ್ತಿದೆ ಮೇಡಮ್. ನಾವು ಆಟೋದಲ್ಲಿ ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ. ಆದರೆ ತುಂಬ ವಯಸ್ಸಾದವರು ಇದ್ದಾರೆ. ಅವ್ರ ಪರಿಸ್ಥಿತಿನೂ ನೋಡಬೇಕು. ಬಿಸಿಲಲ್ಲಿ ರಾತ್ರಿ ಹಗಲು ಎಲ್ಲ ಇರ್ತಾರೆ. ಅವ್ರನ್ನೂ ನೋಡಿಕೊಂಡು ನಾವು ಜೀವನನೂ ಮಾಡ್ಕೊಂಡು ಹೋಗಬೇಕು. ಅದಕ್ಕೆ ಹೇಳ್ತಾರೆ. ಕಣ್ಣಲ್ಲಿ ನೀರಿದೆ ಮೇಡಮ್. ಇಲ್ಲ ಮೇಡಮ್, ವಯಸ್ಸಾದವ್ರು ತುಂಬ ವಯಸ್ಸಾದವ್ರು ಇದ್ದಾರೆ. ನಾವಾದರೂ ಸ್ವಲ್ಪ ಅದು ಕಾಯ್ಬೋದು. ವಯಸ್ಸಾದವರು ಹೆಂಗೆ ಕಾಯೋಕ್ಕಾಗತ್ತೆ ಹೇಳಿ ಮೇಡಮ್? ಅವ್ರ ಕಾಲು ನೋವು ಇರುತ್ತೆ, ಏನೇನೋ ಇರುತ್ತೆ. ಅದಕ್ಕೋಸ್ಕರನೇ ಹೇಳ್ತಾರೆ. ಸಾಕು.
ಇದು ತುಂಬ ಪ್ರಾಬ್ಲಮ್ ಆಗುತ್ತೆ ಮೇಡಮ್. ಮನೆ ಬಾಡಿಗೆಗೆ ಮತ್ತು ಊಟಕ್ಕೆ ಒಂದೊಂದು ಸಲ ನಾವು ಇದನ್ನ ನಂಬ್ಕೊಂಡು ಇರೋ ಕೆಲಸನಲ್ಲಿ ಎಲ್ಲೂ ನನಗೂ ಕಾಲು ಹೇಟಾಗಿದ್ದೆ. ನನ್ನಿಂದೆಲ್ಲ ಕೂರೋಕ್ಕೂ ಆಗಲ್ಲ, ಏನು ಮಾಡೋಕ್ಕಾಗಲ್ಲ. ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ರಾತ್ರಿಯಿಂದ ಅಲ್ಲಿ ನಿಂತ್ಕೊಂಡು ನಾವು ಗಾಡಿಯಲ್ಲಿ ಇದನ್ನ ನಂಬ್ಕೊಂಡೆ ನಾವು ಸಂಸಾರ ನಡೆಸ್ತಾ ಇರೋದು. ಈಗ ಅದೊಂದು ಕೆಲಸ ನಿಂತೋದ್ಮೇಲೆ ನಾವು ಏನು ಮಾಡೋದಂತ ಅರ್ಥ ಆಗ್ತಾ ಇಲ್ಲ. ಈಗ ನಮಗೆ ಲೈಫಿಗೆ ಕ್ವಶನ್ ಮಾರ್ಕ್ ಆಗಿಬಿಟ್ಟಿದೆ. ಈಗ ನೀವು ಇದರಲ್ಲಿ ಏನಾದರೂ ವ್ಯವಸ್ಥೆ ಮಾಡಿಕೊಟ್ರೆ ಸರ್ಕಾರ ನಮ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನಾವು ಹೆಣ್ಮಕ್ಳುಗಳು ತುಂಬ ಪ್ರಾಬ್ಲಮ್ ಇದ್ದೀವಿ. ಹೆಣ್ಮಕ್ಳು ಆಲ್ಮೋಸ್ಟ್ ಎಲ್ಲರೂ ಮನೇಲಿ ತುಂಬ ಪ್ರಾಬ್ಲಮ್ಗಳಿರುತ್ತೆ. ಅದರಲ್ಲಿ ಈ ಥರನೂ ಒಂದು ಸರ್ಕಾರ ತೊಂದರೆ ಕೊಡ್ತಾ ಇದೆ ಅಂದರೆ ಇದಕ್ಕೆ ಏನಾದರೂ ಒಂದು ಪರಿಹಾರ ಮಾಡಲೇಬೇಕು. ಅಲ್ಲ, ಯುದ್ಧ ಇದೆ, ಇಡೀ ಪ್ರಪಂಚಕ್ಕೆ ಯುದ್ಧ ಇದೆ. ಸೊ ಎಲ್ಲ ಕಡೆ ಪ್ರಾಬ್ಲಮ್ ಇದೆ, ಅದರಲ್ಲಿ ಇವ್ರದೊಂದ ಅಂತಾರೆ. ಹೌದು ಮೇಡಮ್. ಅವಾಗ ಬಸ್ಸಲ್ಲಿ ಫ್ರೀ ಮಾಡಿದ್ರು, ಇವಾಗ ಯಾಕೆ ಮಾಡಬಾರ್ದು ಮೇಡಮ್? ಬಸ್ಸಲ್ಲಿ ಫ್ರೀ ಮಾಡು ಅಂತ ಯಾರು ಹೇಳಿದ್ರು? ಸರ್ಕಾರಕ್ಕೆ ನಾವು ಏನಾದರೂ ಅರ್ಜಿ ಸಲ್ಲಿಸಿದ್ರೆ ಯಾರಾದರೂ ಸಲ್ಲಿಸಿದ್ರ ಫ್ರೀ ಮಾಡಿಕೊಡ್ರಿ ಅಂತ? ಇಲ್ಲ 2000 ರೂಪಾಯಿ ಯೋಜನೆ ಕೊಡ್ತೀನಿ ಅಂತಂದಿರಲಿಲ್ಲ. ಯಾರಾದರೂ ಕೇಳಿದ್ರು ಅವ್ರ ಮನೆ ಮುಂದೆ ಹೋಗಿ? ಇವಾಗ ಕೇಳ್ತಾ ಇದ್ದೀವಲ್ಲ ಆಟೋ ಚಾಲಕರು, ಮಾಡಿಕೊಡೋಕೆ ಕೇಳಿ. ನಮಗೆ ಇವತ್ತು ಪ್ಯಾಸೆಂಜರ್ ಹತ್ರ ಸರ್ ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ, 10 ರೂಪಾಯಿ ಜಾಸ್ತಿ ಕೊಡಿ ಸರ್ ಅಂದರೆ ಯಾಕೆ ಕೊಡಬೇಕು? ಯಾಕೆ ಕೊಡಬೇಕು? ಆದರೆ ಆಟೋ ಓಡಿಸು, ಇಲ್ಲಾಂದರೆ ಮನೆಗೆ ಹೋಗಿ ನಿಲ್ಸುಗೋ ಅಂತಾರೆ. ನಾವು ಆಟೋ ಓಡಿಸಿದ್ರೇ 4 ಕಾಸು, ನಾವು ಆಟೋ ಓಡಿಸಿದ್ರೇ ನಮ್ಮ ದಿಸದ ಸಂಪಾದನೆ. ಅದು ಇಲ್ಲ ಅಂತಂದರೆ ಇವಾಗ ಏನು ಮಾಡೋಕ್ಕಾಗಲ್ಲ. ಅಂಥದ್ರಲ್ಲಿ ಪ್ಯಾಸೆಂಜರು ಹಂಗೆ ಮಾತಾಡ್ತಾರೆ. ಈ ಕಡೆ ಗೌರ್ಮೆಂಟ್ ಅವ್ರು ನೋಡಿದ್ರೆ ಮುಂದಕ್ಕಂತೂ ಯಾವುದಕ್ಕೂ ಬರ್ತಾ ಇಲ್ಲ. ಆಟೋ ಚಾಲಕರು ಹೆಂಗಾದ್ರೂ ಸಾಯಿಲಿ ಅಂತವ್ರೆ. ಇದೇ ಥರ ಆದರೆ ಎಲ್ಲರೂ ತಗೊಂಡೋಗಿ ಸೀದಾ ವಿಧಾನಸೌಧದ ಮುಂದೆಗಡೆ ನಿಲ್ಲಿಸ್ತೀವಿ ಮೇಡಮ್ ಆಟೋನ. ಸಮಸ್ಯೆ ಇಡೀ ಪ್ರಪಂಚದಲ್ಲೇ ಸಮಸ್ಯೆ ಇದೆ. ನೀವು ಆಟೋ ಡ್ರೈವರ್ಸ್ ಏನ್ ಮೇಲಿಂದ ಇಳಿದು ಬಿಟ್ಟಿದ್ದೀರಾ? ಆಟೋ ಡ್ರೈವರ್ಸ್ ಮೇಲ್ಗಡೆಯಿಂದ ಇಳಿದಿಲ್ಲ, ಎಲ್ಲರಿಗೂ ಸಮಸ್ಯೆ ಇದೆ. ಸಮಸ್ಯೆ ತಕ್ಕನಂಗೆ ಪರಿಹಾರ ಇರುತ್ತೆ. ನಮ್ಗೆ ಯಾವ ಪರಿಹಾರ ಇದೆ ಹೇಳಿ? ಯಾವ ಪರಿಹಾರ ಇದೆ? 120 ರೂಪಾಯಿ ಗ್ಯಾಸ್ ಹಾಕ್ಸ್ಕೊತಾ ಇದ್ದಾರೆ, 30 ರೂಪಾಯಿ 10 ರೂಪಾಯಿ ಜಾಸ್ತಿ ಕೇಳಿದ್ರೆ ಲೂಟಿ ಮಾಡ್ತಾ ಇದ್ದಾರೆ, ವಿಡಿಯೋ ಮಾಡ್ತಾರೆ, ಟಿವಿ ನನಗೆ ತೋರಿಸ್ತಾರೆ, ಅಲ್ಲಿ ಕೊಡ್ತಾರೆ, ಆಟೋದವ್ರು ದೌರ್ಜನ್ಯ ಮಾಡ್ತಾ ಇದ್ದಾರೆ, ಮತ್ತೊಂದು ಮಾಡ್ತಾ ಇದ್ದಾರೆ, ಮಗದೊಂದು ಮಾಡ್ತಾ ಇದ್ದಾರೆ ಅಂತಾರೆ. ಇಲ್ಲಿ ನಮ್ಮ ಕಷ್ಟ ಯಾರು ಬಂದಿದ್ದು 4 ಗಂಟೆಗೆ ಬಂದಿರೋದು, 8 ಗಂಟೆವರೆಗೂ ಕಾಯ್ಕೊಂಡಿರ್ಬೇಕು. ಹೋದ್ರು 1 ರೂಪಾಯಿ ಸಂಪಾದನೆ ಇಲ್ಲ. 400 ರೂಪಾಯಿ ಗ್ಯಾಸ್ ಹಾಕ್ಸ್ಕೊಂಡ್ರೆ 3 ಲೀಟ್ರ್ ಬರುತ್ತೆ. ಮೀಟ್ರ್ ಹಾಕೊಂಡು ದುಡಿದ್ರೆ 500 ರೂಪಾಯಿ ದುಡಿಬೋದು. 400 ರೂಪಾಯಿ ಗ್ಯಾಸ್ ಹಾಕ್ಸಿ 500 ರೂಪಾಯಿ ದುಡ್ದು 100 ರೂಪಾಯಿಗೋಸ್ಕರ ಸಾಯಂಕಾಲವರೆಗೂ ಇರಬೇಕು. ಮನೆಗೆ ಹೋದ್ರೆ ಮಕ್ಳು ಕೇಳ್ತಾರೆ, ಹೆಂಡತಿ ಮಕ್ಳು ಕೇಳ್ತಾರೆ, ನಮ್ಮ ಅಮ್ಮ ಕೇಳ್ತಾರೆ, ಎಲ್ಲಪ್ಪ ದುಡ್ದಿರೋದು ಕಾಸು ಎಲ್ಲ ಖರ್ಚು ಮಾಡ್ಕೊಂಬಿಟ್ಟ ಅಂತ. ಇಲ್ಲಿ ಬಂದು ನೋಡಿ ಈ ಥರ ಕ್ಯೂವಲ್ಲಿ ನಿಂತ್ಕೊಂಡಿರ್ಬೇಕು. ಗ್ಯಾಸ್ ಖಾಲಿಯಾಗಿದೆ, 2 ಕಿಲೋಮೀಟ್ರ್ ತಳ್ಕೊಂಬಂದಿದ್ದೀನಿ. ಇವಾಗ ಅಲ್ಲಿ ಡೌನ್ಗೆ ಹೋಗಬೇಕು, ಡೌನಿಂದ ತಳ್ಳಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ. ಅಲ್ಲಿ ಯಾರೋ ಬಿಡಿ ಅಂದರೆ ಜಗಳ ಮಾಡ್ತಾರೆ. ಇವಾಗ ಏನು ಮಾಡೋಣ ಹೇಳಿ? ನಮ್ಮ ಪ್ರಾಬ್ಲಮ್ ಹಿಂಗಿದೆ, ಅಲ್ಲಿ ಸಮಸ್ಯೆ ಇದೆ, ಇಲ್ಲಿ ಸಮಸ್ಯೆ ಇದೆ, ಇಲ್ಲಿ ಸಮಸ್ಯೆ ಇದೆ ಅಂತ ಹೇಳ್ತಾರೆ. ಯಾವ ಸಮಸ್ಯೆನಿಲ್ಲ, ಗ್ಯಾಸ್ ಎಲ್ಲ ಬರ್ತಾ ಇದೆ ಅಂತ ಹೇಳ್ತಾರೆ. ಇವ್ರು ನೋಡ್ರಿ ಇಷ್ಟ ಬಂದಂಗೆ ಪ್ರೈವೇಟ್ ಬಂಕಲ್ಲಿ ಎಲ್ಲ ಕಡೆ ನೋಡಿ ಇವ್ನು 89, ಅಲ್ಲೋದ್ರೆ 130, ಅಲ್ಲಿ 120, ಇಷ್ಟ ಬಂದಂಗೆ ಬೆಲೆ. ನಾವೇನೋ 10 ರೂಪಾಯಿ ಜಾಸ್ತಿ ಕೇಳಲಿ, 5 ರೂಪಾಯಿ ಜಾಸ್ತಿ ಕೇಳಲಿ, ಏನಪ್ಪ ಲೂಟಿ ಮಾಡ್ತಾ ಇದೆ ಅಂದ್ಬಿಟ್ಟು ಫೋನ್ ಎತ್ಕೊಂಡ್ಬಿಡ್ತಾರೆ. ಎಲ್ಲ ಇವ್ರೊಬ್ಬರ ಹತ್ರನೇ ಫೋನ್ ಇರೋ ಥರ ಫೋನ್ ಎತ್ಕೊಂಡ್ಬಿಟ್ಟು ವಿಡಿಯೋಗಳು ಮಾಡ್ಕೊತಾರೆ. ನಮ್ಮ ಪ್ರಾಬ್ಲಮ್ ಯಾರಿಗೆ ಹೇಳೋಣ?